ಅಶ್ವತ್ಥಾಮನು ಮಹಾನ್ ಗುರುವಾದ ದ್ರೋಣಾಚಾರ್ಯ ಮತ್ತು ಕೃಪಿಯ ಪುತ್ರ, ಅವನ ಜನನವೇ ಅದ್ಭುತವೆಂದು ಪುರಾಣಗಳು ವಿವರಿಸುತ್ತವೆ. ಅವನು ಜನಿಸಿದಾಗ ಕುದುರೆಯಂತೆ ಕೂಗಿದನು ಎಂದು ಹೇಳಲಾಗುತ್ತದೆ. ಅದರಿಂದಲೇ ಅವನಿಗೆ ಅಶ್ವತ್ಥಾಮ ಎಂಬ ಹೆಸರು ಬಂತು. ಅಶ್ವ ಅಂದರೆ ಕುದುರೆ, ಥಾಮ ಅಂದರೆ ಧ್ವನಿ. ಬಾಲ್ಯದಲ್ಲಿ ಅಶ್ವತ್ಥಾಮನು ತುಂಬಾ ಬಡತನದಲ್ಲಿ ಬೆಳೆದನು. ದ್ರೋಣಾಚಾರ್ಯರು ಬ್ರಾಹ್ಮಣರಾಗಿದ್ದರೂ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರು. ಒಂದು ದಿನ ಅಶ್ವತ್ಥಾಮನು ಹಾಲಿಗಾಗಿ ಅಳುತ್ತಿದ್ದನು. ಇತರ ಮಕ್ಕಳು ಹಾಲು ಕುಡಿಯುವುದನ್ನು ನೋಡಿ ಅವನಿಗೂ ಆಸೆ ಹುಟ್ಟಿತು. ಆದರೆ ಮನೆಯಲ್ಲೇ ಹಾಲಿಲ್ಲ. ಕೃಪಿಯವರು ಹಿಟ್ಟು ನೀರಿನಲ್ಲಿ ಕಲಸಿ ಹಾಲಿನಂತೆ ನೀಡಿ ಮಗನನ್ನು ಸಮಾಧಾನಪಡಿಸಿದರು. ಈ ಘಟನೆ ದ್ರೋಣಾಚಾರ್ಯರ ಮನಸ್ಸಿಗೆ ದೊಡ್ಡ ಗಾಯವಾಯಿತು. ಅವರು ತಮ್ಮ ಹಳೆಯ ಸ್ನೇಹಿತನಾದ ಪಂಚಾಲ ದೇಶದ ರಾಜನಾದ ದ್ರುಪದನ ಬಳಿಗೆ ಸಹಾಯಕ್ಕಾಗಿ ಹೋದರು. ಆದರೆ ದ್ರುಪದನು ರಾಜ ಮತ್ತು ಬಡ ಬ್ರಾಹ್ಮಣ ಸ್ನೇಹಿತರಾಗಲು ಸಾಧ್ಯವಿಲ್ಲ ಎಂದು ಅವಮಾನಿಸಿದನು. ಈ ಅವಮಾನ ದ್ರೋಣಾಚಾರ್ಯರ ಮನಸ್ಸಿನಲ್ಲಿ ಪ್ರತೀಕಾರದ ಅಗ್ನಿ ಹಚ್ಚಿತು. ಅಲ್ಲಿಂದ ಅವರು ಹಸ್ತಿನಾಪುರಕ್ಕೆ ಹೊರಟರು. ಅಲ್ಲಿ ಬಂದು ಕೌರವರ ಮತ್ತು ಪಾಂಡವರ ರಾಜಕುಮಾರರಿಗೆ ಶಸ್ತ್ರವಿದ್ಯೆ ಕಲಿಸಿದರು. ಆ ಸಮಯದಲ್ಲಿ ಅಶ್ವತ್ಥಾಮನು ಸಹ ರಾಜಕುಮಾರರೊಂದಿಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದನು. ಅವನು ಧೈರ್ಯಶಾಲಿ, ಚತುರ ಮತ್ತು ಶಕ್ತಿಶಾಲಿ ಯೋಧನಾಗಿದ್ದನು. ಪಾಂಡವರಲ್ಲಿ ವಿಶೇಷವಾಗಿ ಅರ್ಜುನ ಅತ್ಯುತ್ತಮ ಶಿಷ್ಯನಾಗಿದ್ದನು. ದ್ರೋಣಾಚಾರ್ಯರು ಅರ್ಜುನನ ಮೇಲೆ ವಿಶೇಷ ಪ್ರೀತಿ ಇಟ್ಟಿದ್ದರು. ಇದರಿಂದ ಅಶ್ವತ್ಥಾಮನ ಮನಸ್ಸಿನಲ್ಲಿ ಕೆಲವೊಮ್ಮೆ ಸ್ಪರ್ಧಾಭಾವ ಮೂಡುತ್ತಿದ್ದರೂ ಅವನು ತನ್ನ ತಂದೆಯ ಆದೇಶಕ್ಕೆ ಸದಾ ವಿಧೇಯನಾಗಿದ್ದನು. ದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಂದ ಗುರುದಕ್ಷಿಣೆ ಕೇಳಿದರು. ಅದು ಏನೆಂದರೆ ದ್ರುಪದನನ್ನು ಸೋಲಿಸಿ ಬಂದಿಯಾಗಿ ತರಬೇಕೆಂದು. ಅರ್ಜುನನು ದ್ರುಪದನನ್ನು ಸೋಲಿಸಿ ದ್ರೋಣಾಚಾರ್ಯರ ಮುಂದೆ ತಂದನು. ಇದರಿಂದ ದ್ರೋಣಾಚಾರ್ಯರ ಅವಮಾನಕ್ಕೆ ಪ್ರತೀಕಾರ ದೊರಕಿತು. ದ್ರುಪದನ ರಾಜ್ಯವನ್ನು 2 ಭಾಗಗಳಾಗಿ ವಿಭಜಿಸಿ ಒಂದು ಭಾಗವನ್ನು ದ್ರೋಣಾಚಾರ್ಯರು ತೆಗೆದುಕೊಂಡರು. ಈ ಘಟನೆಯಿಂದ ಅಶ್ವತ್ಥಾಮನು ಯೋಧನ ಜೀವನದ ಕಠಿಣ ಸತ್ಯವನ್ನು ಅರಿತುಕೊಂಡನು. ಗೌರವ, ಅವಮಾನ, ಪ್ರತೀಕಾರ ಎಲ್ಲವೂ ಜೀವನದ ಭಾಗವೆಂದು. ಕಾಲಕ್ರಮೇಣ ಕೌರವರ ಮತ್ತು ಪಾಂಡವರ ನಡುವೆ ವೈಮನಸ್ಯ ಹೆಚ್ಚಿತು. ಕೊನೆಗೆ ಮಹಾಯುದ್ಧ ಆರಂಭವಾಯಿತು. ಈ ಯುದ್ಧವೇ ಮಹಾಭಾರತದಲ್ಲಿ ಪ್ರಸಿದ್ಧವಾದ ಕುರುಕ್ಷೇತ್ರ ಯುದ್ಧ. ಅಶ್ವತ್ಥಾಮನು ಕೌರವರ ಪರವಾಗಿ ಹೋರಾಡಿದನು. ಅವನು ಅತಿ ಶೂರ ಯೋಧನಾಗಿದ್ದು ಅನೇಕ ಮಹಾಯೋಧರನ್ನು ಸೋಲಿಸಿದನು. ಅವನಿಗೆ ಬ್ರಹ್ಮಾಸ್ತ್ರ ಸೇರಿದಂತೆ ಅನೇಕ ದಿವ್ಯಾಸ್ತ್ರಗಳ ಜ್ಞಾನವಿತ್ತು. ಯುದ್ಧದ 11ನೇ ದಿನ ದ್ರೋಣಾಚಾರ್ಯರು ಸೇನಾಪತಿಗಳಾದರು. ಅವರ ನಾಯಕತ್ವದಲ್ಲಿ ಕೌರವರ ಸೇನೆ ಭೀಕರವಾಗಿ ಹೋರಾಡಿತು. ದ್ರೋಣಾಚಾರ್ಯರನ್ನು ಸೋಲಿಸಲು ಪಾಂಡವರು ಯುಕ್ತಿ ರೂಪಿಸಿದರು. ಭೀಮನಿಂದ ಅಶ್ವತ್ಥಾಮ ಎಂಬ ಆನೆಯನ್ನು ಕೊಲ್ಲಿಸಲಾಯಿತು. ನಂತರ ಭೀಮನಿಂದ ಅಶ್ವತ್ಥಾಮ ಸತ್ತನು ಎಂದು ಕೂಗಿಸಲಾಯಿತು. ದ್ರೋಣಾಚಾರ್ಯರು ನಂಬಲಿಲ್ಲ. ಅವರು ಸದಾ ಸತ್ಯವಂತನಾದ ಯುಧಿಷ್ಠಿರನನ್ನು ಕೇಳಿದರು. ಯುಧಿಷ್ಠಿರನು ಅಶ್ವತ್ಥಾಮ ಸತ್ತನು ಎಂದು ಹೇಳಿ ನಿಧಾನವಾಗಿ ಆನೆ ಎಂದು ಸೇರಿಸಿದನು. ಆದರೆ ದ್ರೋಣಾಚಾರ್ಯರು ಅದನ್ನು ಕೇಳಲಿಲ್ಲ. ತಮ್ಮ ಮಗ ಸತ್ತನೆಂದು ಭಾವಿಸಿ ದುಃಖದಿಂದ ಶಸ್ತ್ರ ತ್ಯಜಿಸಿ ಧ್ಯಾನಕ್ಕೆ ಕುಳಿತರು. ಆಗ ಪಂಚಾಲರ ರಾಜಕುಮಾರ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರನ್ನು ಕೊಂದನು. ತಂದೆಯ ಮರಣದ ಸುದ್ದಿ ಅಶ್ವತ್ಥಾಮನಿಗೆ ಮಿಂಚಿನಂತೆ ಬಡಿದಿತು. ಅವನ ಹೃದಯದಲ್ಲಿ ಕೋಪದ ಅಗ್ನಿ ಉರಿಯಿತು. ಪಾಂಡವರು ನನ್ನ ತಂದೆಯನ್ನು ಮೋಸದಿಂದ ಕೊಂದರು ಎಂಬ ಭಾವನೆ ಅವನ ಮನಸ್ಸನ್ನು ಆವರಿಸಿತು. ಯುದ್ಧದ ಕೊನೆಯ ರಾತ್ರಿ ಅವನು ಕೌರವರ ಉಳಿದ ಯೋಧರಾದ ಕೃತವರ್ಮ ಮತ್ತು ಕೃಪಾಚಾರ್ಯರೊಂದಿಗೆ ಪಾಂಡವರ ಶಿಬಿರಕ್ಕೆ ನುಗ್ಗಿದನು. ನಿದ್ರಿಸುತ್ತಿದ್ದ ದೃಷ್ಟದ್ಯುಮ್ನನನ್ನು ಕೊಂದನು. ನಂತರ ಪಾಂಡವರ 5 ಪುತ್ರರನ್ನು, ಉಪಪಾಂಡವರನ್ನು ಕೊಂದನು. ಅವನಿಗೆ ಅದು ಪ್ರತೀಕಾರದ ಕ್ಷಣವಾಗಿತ್ತು. ಆದರೆ ಅದು ಅಧರ್ಮದ ಕೃತ್ಯವೂ ಆಗಿತ್ತು. ಪಾಂಡವರು ದುಃಖಿತರಾದರು. ಅರ್ಜುನನು ಅಶ್ವತ್ಥಾಮನನ್ನು ಹಿಡಿಯಲು ಹೊರಟನು. ಕೋಪದಿಂದ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಅದಕ್ಕೆ ಪ್ರತಿಯಾಗಿ ಅರ್ಜುನನು ಸಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಲೋಕವೇ ನಾಶವಾಗುವ ಸ್ಥಿತಿ ಉಂಟಾಯಿತು. ಆಗ ಶ್ರೀಕೃಷ್ಣ ಮಧ್ಯಪ್ರವೇಶಿಸಿದರು. ಅರ್ಜುನನು ತನ್ನ ಅಸ್ತ್ರವನ್ನು ಹಿಂತೆಗೆದುಕೊಂಡನು. ಆದರೆ ಅಶ್ವತ್ಥಾಮನಿಗೆ ಅದನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅವನು ತನ್ನ ಅಸ್ತ್ರವನ್ನು ಉತ್ತರೆಯ ಗರ್ಭದ ಕಡೆಗೆ ತಿರುಗಿಸಿದನು. ಅವಳ ಗರ್ಭದಲ್ಲಿದ್ದ ಶಿಶುವನ್ನು ಕೊಲ್ಲಲು ಪ್ರಯತ್ನಿಸಿದನು. ಆದರೆ ಶ್ರೀಕೃಷ್ಣನು ದಿವ್ಯಶಕ್ತಿಯಿಂದ ಆ ಶಿಶುವನ್ನು ಉಳಿಸಿದರು. ಅಶ್ವತ್ಥಾಮನ ಕ್ರೂರ ಕೃತ್ಯದಿಂದ ಕೋಪಗೊಂಡ ಶ್ರೀಕೃಷ್ಣನು ಅವನಿಗೆ ಶಾಪ ನೀಡಿದರು. ನೀನು 1000 ವರ್ಷಗಳ ಕಾಲ ಭೂಮಿಯಲ್ಲಿ ಅಲೆದಾಡುತ್ತಾ ಗಾಯಗಳಿಂದ ನರಳಿ ಒಂಟಿತನದಲ್ಲಿ ಬದುಕಬೇಕು. ನಿನ್ನ ಮಸ್ತಕದಲ್ಲಿರುವ ಮಣಿಯನ್ನು ಕಳೆದುಕೊಂಡು ಅವಮಾನದಿಂದ ಜೀವನ ನಡೆಸಬೇಕು ಎಂದು ಶಾಪ ಹಾಕಿದರು. ಅವನ ಮಸ್ತಕದ ಮಣಿಯನ್ನು ಶ್ರೀಕೃಷ್ಣ ತೆಗೆದುಹಾಕಿದನು. ಆ ಗಾಯ ಎಂದಿಗೂ ಗುಣವಾಗದಂತೆ ಶಪಿಸಿದನು. ಪುರಾಣಗಳ ಪ್ರಕಾರ ಅಶ್ವತ್ಥಾಮನು ಚಿರಂಜೀವಿಗಳಲ್ಲಿ ಒಬ್ಬ. ಅವನು ಇಂದಿಗೂ ಭೂಮಿಯಲ್ಲಿ ಅಲೆದಾಡುತ್ತಾನೆ ಎಂದು ನಂಬಲಾಗಿದೆ. ಕೆಲವರು ಅವನನ್ನು ಕಾಡುಗಳಲ್ಲಿ, ಪರ್ವತಗಳಲ್ಲಿ ಕಂಡಿದ್ದಾರೆ ಎಂದು ಕಥೆಗಳು ಹೇಳುತ್ತವೆ.